ಬನ್ನಿ ಇವತ್ತಿನ ಸ್ಪೆಷಲ್ಲು ಮಂಡ್ಯದ ಗಿಣ್ಣು ಮಾಡ್ತಾಯಿದ್ದೀವಿ. ಬನ್ನಿ ನಾವು ಈಗ ಗಿಣ್ಣು ಮಾಡಲು ಬೇಕಾದ ಸಾಮಗ್ರಿಗಳು ನೋಡೋಣ. ಮೊದಲನೇದಾಗಿ ಗಿಣ್ಣು ಹಾಲು, ಬೇಯಿಸಿಟ್ಕೊಂಡಿರೋಂಥ ಅನ್ನ, ಕಡಲೆ 1 ಕಪ್ಪು, ಒಣಶುಂಠಿ ಹಾಗೂ ಏಲಕ್ಕಿ, 1 ಕಪ್ ಕಾಯಿ ತುರಿ, ಹಾಗೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ, ಬೆಲ್ಲ 1 ಉಂಡೆ ಹಾಗೂ ಸ್ವಲ್ಪ ತುಪ್ಪ. ಬನ್ನಿ ಈಗ ಒಲೆ ಹಚ್ಕೊಳ್ಳೋಣ. ಬನ್ನಿ ಈಗ ಪಾತ್ರೆ ಇಟ್ಕೊಳ್ಳೋಣ. ನಾನಿಲ್ಲಿ ಪಾತ್ರೆಗೆ ಸ್ವಲ್ಪ ಮಣ್ಣು ಕಟ್ಟಿದ್ದೀನಿ. ಏನಕ್ಕೆ ಅಂದರೆ ಈಗ ನಾವು ಒಲೆಯಲ್ಲಿ ಬೇಯಿಸಿದಾಗ ಫುಲ್ಲು ಕಪ್ಪಾಗುತ್ತೆ ಪಾತ್ರೆ. ಸೊ ಅದಕ್ಕೆ ಬೇಗ ಕ್ಲೀನ್ ಆಗೋಕ್ಕೋಸ್ಕರ ಆ ಥರ ಮಣ್ಣು ಕಟ್ಟಿದ್ದೀನಿ. ಈಗ ಪಾತ್ರೆ ಸ್ವಲ್ಪ ಬಿಸಿಯಾಗಿದೆ. ಅದಕ್ಕೆ ನಾನು ಗಿಣ್ಣಾಲು ಏನಿತ್ತಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಹಾಲು ಪೂರ್ತಿ ಕಾದು ಸ್ವಲ್ಪ ಹಾಲು ಒಡೆಯೋ ಮಟ್ಟಕ್ಕೆ ಬರಬೇಕು. ಆವಾಗ ನಾವು ನೀಟಾಗಿ ಗಿಣ್ಣು ಮಾಡ್ಬೋದು. ನೋಡಿ ಇವಾಗ ಹಾಲು ಒಡೆದಿದೆ. ಇವಾಗ ಈ ಥರ ಪೂರ್ತಿ ಸ್ವಲ್ಪ ಹಳೆಯಾಗಿ ಇನ್ನೂ ಸ್ವಲ್ಪ ಬೇಯಬೇಕು. ಬಟ್ ಜಾಸ್ತಿನೂ ಬೇಯಿಸ್ಬಾರ್ದು, ಯಾಕೆಂದರೆ ಸ್ವಲ್ಪ ರಬ್ಬರ್ ಥರ ಆಗಿಬಿಡುತ್ತೆ. ಈಗ ಲೈಕ್ ಪನ್ನೀರ್ ಥರ ಬರಲ್ವಾ, ಸೊ ಆ ಥರ ಟೆಕ್ಸ್ಚರ್ ಬರಬೇಕು ಇನ್ನು ಸ್ವಲ್ಪ. ನೋಡಿ ಈಗ ನೀರು ಸೀಳ್ತಾ ಬರ್ತಾ ಇದೆ. ಇದು ಇನ್ನೂ ಸ್ವಲ್ಪ ನೀರು ಸೀಬೇಕು. ಇದು ಗಿಣ್ಣು ಹೇಗೆ ಅಂದರೆ ಮಂಡ್ಯ, ಮೈಸೂರು, ಹಾಸನ ಸೈಡೆಲ್ಲ ಹೇಗೆ ಅಂದರೆ ಬೇರೆ ಬೇರೆ ಥರ ಮಾಡ್ತಾರೆ. ಒಬ್ಬರು ಅನ್ನದಲ್ಲಿ ಮಾಡ್ತಾರೆ, ಕೆಲವೊಬ್ಬರು ಅವಲಕ್ಕಿ ಹಾಕ್ಕೊಂಡು ಮಾಡ್ತಾರೆ, ಇನ್ನೂ ಕೆಲವೊಬ್ಬರು ಕಡಲೆಪುರಿ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಸೊ ನಾವಿವತ್ತು ಅನ್ನದಲ್ಲಿ ಮಾಡ್ತಾಯಿದ್ದೀವಿ. ಸೊ ಇದು ಹೆಂಗೆ ಅಂದರೆ ಗಿಣ್ಣಲ್ಲಿ ಇನ್ನೂ ಕೂಡ ಟೇಸ್ಟ್ ಬರಬೇಕು. ಹೇಗೆ ಅಂದರೆ ಮೊದಲೇ ನಾವು ಹಿಂದಿನ ಗಿಣ್ಣಿ ಹಾಲಿಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಎತ್ತಿಟ್ಟಿದ್ರೆ ಬಿಫೋರ್ ನಾಳೆ ಮಾಡೋ ಥರ ಇದ್ದಾಗ ಯೂಸ್ ಮಾಡಿಕೊಂಡ್ರೆ ಸೊ ಇನ್ನೂ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಇನ್ನೊಂದೇನು ಅಂದರೆ ನಾವು ಏನು ಒಂದಿನ ಬಿಫೋರು ಹಾಲಲ್ಲಿ ಬೆಲ್ಲ ಹಾಕಿಟ್ಟಿರ್ತೀವಲ್ಲ, ಸೊ ಅದಕ್ಕೆ ನಾವು ಡೈರೆಕ್ಟಾಗಿ ಅಕ್ಕಿ ಹಾಕಿ ಬೇಯಿಸೋಕ್ಕಾಗಲ್ಲ. ಬಿಕಾಸ್ ಏಕೆ ಅಂದರೆ ಅದು ಆಲ್ರೆಡಿ ಸಿಹಿ ಅಂಶ ಇರುತ್ತೆ, ಅಕ್ಕಿ ಬೇಯೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಫಸ್ಟು ಹಾಲನ್ನ ಬೇಯಿಸ್ಕೊಂಡು ಈ ಥರ ಒಡೆದಾದ್ಮೇಲೆ ಅನ್ನ ಸೇರಿಸಿ ಬೆಲ್ಲ ಹಾಕಿ ಇದು ಮಾಡ್ತಾರೆ. ಬನ್ನಿ ಈಗ ಬೆಲ್ಲ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಉಂಡೆ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಸಿಹಿ ತಕ್ಕಷ್ಟು ನೋಡಿಕೊಂಡು ಬಳಸ್ಕೋಬೋದು. ಈಗ ನಾವೇನು ಕಡಲೆ ಮತ್ತು ಏಲಕ್ಕಿ, ಶುಂಠಿ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ನೈಸಾಗೆ. ಸೊ ಇದೇನು ಪೌಡ್ರ್ ಇರುತ್ತಲ್ಲ ಅದನ್ನು ಸ್ವಲ್ಪ ನಾವೇನು ಹಾಲು ಎತ್ತಿಟ್ಟು ಮಾಡಿಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಏನಕ್ಕೆ ಅಂದರೆ ಯಾವುದೇ ಗಂಟು ಇಲ್ದಂಗೆ ನೀಟಾಗಿ ಹಾಕ್ಕೋಬೋದು. ಡೈರೆಕ್ಟ್ ಪೌಡ್ರ್ ಹಾಕಿದಾಗ ಸ್ವಲ್ಪ ಗಂಟಾಗ್ಬಿಡುತ್ತೆ. ಸೊ ಅದಕ್ಕೆ ಈ ಥರ ಹದವಾಗಿ ಕಲಿಸ್ಕೋಬೇಕು. ಈ ಕಲಿಸ್ಕೊಂಡಿರೋ ಮಿಶ್ರಣನ ಹಾಲೊಳಗಡೆ ಹಾಕೋತಾ ಇದ್ದೀನಿ.
ಹಾಕ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ನಾವು ಅನ್ನ ಸೇರಿಸ್ಕೊಳ್ಳೋಣ. ಈಗ ಹಾಲು ಗಟ್ಟಿ ಆಗ್ತಾ ಬರ್ತಾ ಇದೆ. ನಾನೀಗ ಕಾಯಿ ತುರಿ ಬೆರೆಸ್ಕೊತಾ ಇದ್ದೀನಿ. ಈಗ ಅನ್ನ ಹಾಕೋತಾ ಇದ್ದೀನಿ. ಹಾಲು ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ಸ್ವಲ್ಪ ತಳ ಬಿಡೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ತಳ ಬಿಡೋ ಹಾಗೆ ಕೈ ಆಡ್ತಾ ಇರಬೇಕಾಗತ್ತೆ. ಅನ್ನ ಹಾಕಿದ ಮೇಲೆ ತಳ ಹಿಡಿಯದೇ ಇರೋ ಥರ ಸ್ವಲ್ಪ ಕೈ ಆಡಿಸ್ತಾ ಇರಬೇಕಾಗತ್ತೆ. ಈಗ ಪ್ಯಾನ್ ಇಟ್ಕೊತಾ ಇದ್ದೀವಿ. ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಕ್ಕೆ ಈಗ ಒಂದು ಪ್ಯಾನ್ಗೆ ತುಪ್ಪ ಹಾಕೋತಾ ಇದ್ದೀನಿ. ಈಗ ತುಪ್ಪ ಕಾದಿದೆ. ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ತುಪ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಹಾಗೆ ಈ ಥರ ತಳ ಹಿಡಿದೇ ಇರೋ ಥರ ಬೇಯಿಸ್ಕೋಬೇಕು. ಈಗ ಬೆಂದಿದೆ. ಸೊ ನಾವೇನು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಹಾಕ್ಕೊಂಡು ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿ ಈಗ ಅದು ಬೆಂದಿರೋದು ಘಮ ಬರ್ತಾ ಇದೆ ಗಿಣ್ಣು. ಬನ್ನಿ, ಬಿಸಿ ಬಿಸಿಯಾದ ಮಂಡ್ಯದ ಸ್ಟೈಲು ಗಿಣ್ಣು ರೆಡಿಯಾಗಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಹದವಾಗಿ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟ್ ಕೂಡ ಸಖತ್ತಾಗಿದೆ. ನೀವೊಮ್ಮೆ ಟ್ರೈ ಮಾಡಿ.